ಯಾದಗಿರಿ ನಗರ ಸಮೀಪದ ವಡಗೇರ ಕ್ರಾಸ್ನಿಂದ ಯಾದಗಿರಿ ನಗರದ ಹಳೆ ಬಸ್ ನಿಲ್ದಾಣದವರೆಗಿನ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು ಕೂಡಲೇ ರಸ್ತೆ ದುರಸ್ತಿಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಒತ್ತಾಯಿಸಲಾಗಿದೆ. ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಈ ಕುರಿತು ಯಾದಗಿರಿ ನಗರದ ಈ ಒಂದು ರಸ್ತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾದಗಿರಿ ತಾಲೂಕು ಅಧ್ಯಕ್ಷ ಭೀಮು ಪೂಜಾರಿ ಮಾತನಾಡಿ, ಯಾಕಂದ್ರೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದರಿಂದಾಗಿ ಅನೇಕ ಬಾರಿ ಇಲ್ಲಿ ಅಪಘಾತಗಳು ಸಂಭವಿಸಿವೆ. ಯಾವುದೇ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಈ ರಸ್ತೆಯಲ್ಲಿ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ಅನೇಕ ಬಾರಿ ಇದರ ಕುರಿತು ಮನವಿ ಸಲ್ಲಿಸಿದರೂ ಕೂಡ ಸಂಬಂಧಪಟ್ಟಿರುವಂತಹ ಇಲಾಖೆಯವರು ಯಾವುದೇ ಇದರತ್ತ ಗಣನೆ ತೆಗೆದುಕೊಳ್ಳುತ್ತಿಲ್ಲ. ಅಲ್ಲದೆ ಈಗಾಗಲೇ ಕಳೆದ ಕೆಲವು ದಿನಗಳ ಹಿಂದೆ ಕಾಟಾಚಾರಕ್ಕೆ ಎನ್ನುವಂತೆ ದುರಸ್ತಿ ಮಾಡಿದ್ದಾರೆ. ಆದರೆ ಆ ಒಂದು ದುರಸ್ತಿ ಮಾಡಿರುವಂತಹ ಎಲ್ಲ ರಸ್ತೆ ಈಗ ಕಿತ್ತುಕೊಂಡು ಹೋಗಿರುವಂತದ್ದು ಕಳಪೆ ಕಾಮಗಾರಿಯಾಗಿದೆ. ಆ ಒಂದು ಕಾಮಗಾರಿ ನಿರ್ವಹಿಸಿದವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು ಮತ್ತು ಈ ರಸ್ತೆಯನ್ನು ಕೂಡಲೇ ದುರಸ್ತಿಗೆ ಮುಂದಾಗಬೇಕು. ಅಂದಾಗ ಮಾತ್ರ ಇಲ್ಲಿ ಸುಗಮವಾಗಿ ವಾಹನ ಸಂಚಾರಕ್ಕೆ ಅನುಕೂಲವಾಗಲಿದೆ. ಇಲ್ಲದೆ ಹೋದಲ್ಲಿ ನಿತ್ಯವೂ ಕೂಡ ಇಲ್ಲಿ ಅಪಘಾತಗಳು ಸಂಭವಿಸಲಿವೆ. ಆದ್ದರಿಂದಾಗಿ ಕೂಡಲೇ ಲೋಕೋಪಯೋಗಿ ಇಲಾಖೆ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಒಂದು ರಸ್ತೆ ದುರಸ್ತಿಗೆ ಮುಂದಾಗಬೇಕು ಎಂದು ಆಗ್ರಹಿಸಿದ್ದಾರೆ. ಇಲ್ಲದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಉಗ್ರ ಪ್ರತಿಭಟನೆಯನ್ನು ನಡೆಸಲಾಗುವುದು. ನಂತರ ಇಲ್ಲಿ ಆಗುವಂತಹ ಯಾವುದೇ ಅನಾಹುತಗಳಿಗೆ ನೇರವಾಗಿ ಜಿಲ್ಲಾಡಳಿತ ಮತ್ತು ಸಂಬಂಧಿಸಿರುವ ಇಲಾಖೆಗೆ ಹೊಣೆಯಾಗಲಿದ್ದು ಕೂಡಲೇ ಈ ಒಂದು ರಸ್ತೆ ದುರಸ್ತಿಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಯಾದಗಿರಿಯಿಂದ ಶಾಪುರ್ಗೆ ಹೋಗೋ ದಾರಿ ಭೀಮಾ ಬ್ಯಾರೇಜ್ ಬ್ರಿಡ್ಜ್ ಅದರ ಹತ್ತಿರ ರೋಡ್ ಪೂರ ಕಳಪೆ ಕಾಮಗಾರಿ ಆಗಿದೆ. ರೋಡ್ ಸಚಿವರಾಗಲಿ ಶಾಸಕರಾಗಲಿ ಏನು ಅಷ್ಟು ತಿರುಗಾಡಿದ್ರು ಏನು ಮಾಡ್ತಾ ಇಲ್ಲ. ಅವರು ಕೆಲಸ ಮಾಡ್ತಿಲ್ಲ. ಅಧಿಕಾರಿಗಳನ್ನು ದಿನ ತಿರುಗಾಡ್ತಾ ಇರ್ತಾರ. ಪೂರ ಏನೋ ನೋಡಿದ್ರು ನೋಡಲಾಗಿರ್ಲತ್ತಾರ. ಬೈಕ್ಗಳು ಸಂಚಾರ ಮಾಡೋರಿಗೆ ಫೋರ್ ವೀಲರ್ ಅಲ್ಲಿ ಲಾರಿಗಳಲ್ಲಿ ದ್ವಿಚಕ್ರ ವಾಹನಗಳಾಗಲಿ ಪೂರ ತೊಂದರೆಗೀಡಾಗ್ಯದ. ಅವರಿಗೆ ಪೂರ ಮಳೆ ಬಂದ್ರೆ ಏನಾದ ತೆಗ್ಗು ಅವು ಏನಾದ ಕಾಣ್ತಾ ಇಲ್ಲ ನೀರಿಂದು. ಭೀಮಾ ಬ್ಯಾರೇಜ್ ಹತ್ರ ಏನಾಗಿದೆ, ಬೈಕ್ಗಳು ಮೊನ್ನೆ ಒಂದು 2-3 ಬೈಕ್ಗಳು ಬಿದ್ದಾವ, ಅನಾಹುತ ಆಗ್ಲತ್ತಾವ, ಮತ್ತೆ ಆಕ್ಸಿಡೆಂಟ್ ಭಾಳ ಆಗ್ಲತ್ತಾವ. ಆದಷ್ಟು ಬೇಗ ಈ ಶಾಸಕರಿಗೆ ಮನವಿ ಮಾಡ್ತಿದ್ದೀನಿ ಮತ್ತು ಹಂಗೆ ಸಚಿವರಿಗೆ ಅದೇನಾದ ರೋಡ್ ಕಾಮಗಾರಿ ಏನಾದ ಪೂರ ಕ್ಲಿಯರ್ ಮಾಡಿ ಸ್ಟಾಪ್ ಮಾಡಬೇಡ್ರಿ. ಡಾಮರ್ ಹಾಕಿ ಆದಷ್ಟು ಬೇಗ